ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ರಾಹುಲ್. ನಾವು 4 ಜನ ಮಕ್ಕಳು. ನನಗೆ 3 ಅಕ್ಕಂದರು ಇದ್ದಾರೆ. ನಾವು ಸುಖಿ ಕುಟುಂಬ. ಸಿಟಿಯಲ್ಲಿ ಒಂದು ದೊಡ್ಡ ಮನೆ ಇದೆ. ನಮ್ಮ ತಂದೆಯ ಬಟ್ಟೆ ಅಂಗಡಿನೂ ಇದೆ. ಮತ್ತು ಅದು ತುಂಬ ಪಾಪ್ಯುಲರ್ ಆಗಿರೋದ್ರಿಂದ ಒಳ್ಳೆ ವ್ಯಾಪಾರನೂ ಇದೆ. ಅಪ್ಪ ಅಮ್ಮಂದು ಅರೇಂಜ್ಡ್ ಮ್ಯಾರೇಜ್. ಅಮ್ಮ ಹೌಸ್ ವೈಫ್. ಮನೆ ಕೆಲಸದಲ್ಲಿ ಅಮ್ಮ ಬ್ಯುಸಿ. ಅಪ್ಪ ಅಂಗಡಿ ಅಂತ ಹೋಗ್ತಾರೆ. ಮತ್ತು ಮನೆಗೆ ಬರೋದು ತುಂಬಾ ಲೇಟ್. ದೊಡ್ಡಕ್ಕ ಇಂಜಿನಿಯರಿಂಗ್ ಮಾಡಿದ್ದಾಳೆ. 2ನೇ ಅಕ್ಕ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಳೆ. ಮತ್ತು 3ನೇ ಅಕ್ಕ ನಮ್ಮದೇ ಅಂಗಡಿನಲ್ಲಿ ಲೆಕ್ಕ ನೋಡ್ಕೋತಾಳೆ. ನಾನು ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡ್ತೀನಿ. ಅದಕ್ಕೆ ಈವೆಂಟ್ ಇದ್ದಾಗ ನಾನು ಮನೆ ಕಡೆ ಹೋಗೋದೇ ಇಲ್ಲ. ಮನೆಯಲ್ಲಿ ದೊಡ್ಡಕ್ಕನ ಮದುವೆ ಪ್ರಸ್ತಾಪ ಬರುತ್ತೆ. ಆದರೆ ಅಕ್ಕ ನಾನು ಮದುವೆನೇ ಆಗಲ್ಲ ಅಂತ ಹಠ ಹಿಡಿತಾಳೆ. ಆದರೆ ಮನೆಯಲ್ಲಿ ನಿಂದಾದಮೇಲೆ ಇನ್ನಿಬ್ಬರು ಹೆಣ್ಮಕ್ಳಿದ್ದಾರೆ, ನೀನು ಮದುವೆ ಆಗಲೇಬೇಕು ಅಂತ ಮನೆಯಲ್ಲಿ ಅವಳಿಗೆ ಒತ್ತಡ ಆಗ್ತಾರೆ. ಅವಳು ಎಷ್ಟೇ ಹೇಳಿದ್ರು ಮದುವೆಗೆ ಒಪ್ತಾನೇ ಇಲ್ಲ. ಆದರೆ ನಮ್ಮ ಬಲವಂತಕ್ಕೆ ತುಂಬ ದಿನ ಆದಮೇಲೆ ಒಪ್ತಾಳೆ. ಅವಳನ್ನು ನೋಡೋಕೆ ಒಬ್ಬ ಹುಡುಗನೂ ಬರ್ತಾನೆ. ಹುಡುಗ ನೋಡೋಕೆ ಚೆನ್ನಾಗಿದ್ದಾನೆ ಮತ್ತು ಅವನು ಒಳ್ಳೆ ಸಂಬಳನೂ ತಗೋತಾನೆ. ಹುಡುಗ ಹುಡುಗಿ ಹತ್ರ 5 ನಿಮಿಷ ಮಾತಾಡ್ತೀನಿ ಅಂತ ಕೇಳ್ತಾನೆ. ಇಬ್ಬರು ಮಾತಾಡಿದ ಮೇಲೆ ಟೆರೆಸ್ಗೆ ಹೋಗಿ 5 ನಿಮಿಷ ಮಾತಾಡ್ತಾರೆ. ಅಲ್ಲಿಂದ ಬಂದ ಮೇಲೆ ಅಕ್ಕನ ಮುಖ ಸಪ್ಪಗಿದೆ. ಮತ್ತು ಹುಡುಗ ನಿನಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿದ್ರೆ ಅವನ ಮುಖವನ್ನು ಗಂಟು ಹಾಕ್ಕೊಂಡು ನನಗೆ ಒಪ್ಪಿಗೆ ಇದೆಯಾ ಇಲ್ಲ ಅಂತ ನಿಮ್ಮ ಮಗಳನ್ನು ಕೇಳಿ. ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂತಂದರೆ, ನಿಮ್ಮ ಮಗಳು ಇನ್ನೊಬ್ಬನನ್ನು ಪ್ರೀತಿಸಿ ನನ್ನನ್ನು ಮದುವೆ ಆಗೋದಕ್ಕೆ ಬಂದಿದ್ದಾಳೆ. ಇಂಥ ಹುಡುಗಿ ನನಗೆ ಬೇಡ ಅಂತ ಅಕ್ಕನ ಮೇಲೆ ಆರೋಪ ಮಾಡ್ತಾನೆ. ಇದನ್ನು ಕೇಳಿ ಕೋಪಗೊಂಡ ಅಪ್ಪ ಆ ಹುಡುಗನ ಕಪಾಳಕ್ಕೆ ಹೊಡಿತಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಆದರೆ ನಂತರ ಅಕ್ಕ ತಲೆ ತಗ್ಗಿಸಿ ನಿಂತಿದ್ಲು. ಅದನ್ನು ನೋಡಿ ನಿಜ ಇರ್ಬೋದು ಅಂತ ಅಂದ್ಕೊಳ್ತೀವಿ. ಅಮ್ಮ ಅಕ್ಕನಿಗೆ ಬೈದು ಮತ್ತು ಏಟನ್ನು ಕೊಟ್ಟು ನಿಜವೇನೇ ಅಂತ ಕೇಳಿದ ಮೇಲೆ ಅಕ್ಕ ತಲೆ ತಗ್ಗಿಸಿ ಒಪ್ಕೊಳ್ತಾಳೆ. ಇದರಿಂದ ಬೇಜಾರಾದ ಅಮ್ಮ ಈ ಆಘಾತನ ತಾಳೋದಕ್ಕಾಗದೆ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಾವು ಎಲ್ಲರೂ ಅವಳನ್ನು ಆಸ್ಪತ್ರೆಗೆ ಸೇರಿಸ್ತೀವಿ. ಡಾಕ್ಟರ್ ಎಮರ್ಜೆನ್ಸಿ ಅಂತ ಹೇಳಿ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ನಮಗೆ ದಿಕ್ಕೇ ತೋಚೋದಿಲ್ಲ. ಅಮ್ಮ ಬೇಗ ಹುಷಾರಾದರೆ ಸಾಕು ಅಂತ ನಾವೆಲ್ಲರೂ ದೇವರನ್ನು ಬೇಡ್ಕೋತೀವಿ. ಅಮ್ಮನಿಗೆ ಆಪ್ರೇಷನ್ ಮಾಡ್ತಾರೆ. ಮತ್ತು 1 ವಾರದ ನಂತರ ಅಮ್ಮ ಮನೆಗೆ ಬರ್ತಾಳೆ. ಆದರೆ ಈ ಪರಿಸ್ಥಿತಿನಲ್ಲಿ ಅಮ್ಮ ಅರ್ಥ ಮಾಡ್ಕೋತಾಳೆ ಅಕ್ಕಂದೇನೂ ತಪ್ಪಿಲ್ಲ ಅಂತ. ನಾನು ಇದೇ ಬೇಜಾರಲ್ಲಿ ಕೆಲಸಕ್ಕೆ ಹೋಗಿರಲಿಲ್ಲ. ನಾನು ಮತ್ತೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿ ನನಗೆ ಒಂದು ಮದುವೆನಲ್ಲಿ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಆ ಹುಡುಗಿ ನನ್ನ ಜೊತೆ ಆತ್ಮೀಯವಾಗಿ ಮಾತಾಡ್ತಾಳೆ. ನಾನು ಬೇಜಾರಾಗಿದ್ದು ನೋಡಿ ಅವಳು ಯಾಕೆ ಹೀಗೆ ಬೇಜಾರಾಗಿದೆಯಾ ರಾಹುಲ್ ಅಂತಾಳೆ. ಏನಿಲ್ಲ, ಅಮ್ಮಂಗೆ ಹುಷಾರಿಲ್ಲ, ಅದಕ್ಕೆ ಬೇಜಾರು. ಅವಳು ಕಾಳಜಿ ಪ್ರೀತಿನ ನೀಡ್ತಾಳೆ. ನಾನು ಅವಳನ್ನು ಇಷ್ಟಪಡ್ತೀನಿ. ಅವಳು ಒಂದು ರಾತ್ರಿ ಫೋನ್ ಮಾಡಿ, ಇವತ್ತಪ್ಪ ಅಮ್ಮ ಮನೆಯಲ್ಲಿಲ್ಲ, ನೀನು ನಮ್ಮನೆಗೆ ಬಾ, ಪಾರ್ಟಿ ಮಾಡೋಣ ಅಂತ ಕರೀತಾಳೆ. ನನಗೂ ಮನೆಯಲ್ಲಿ ಇದ್ದು ಬೇಜಾರಾಗಿತ್ತು. ಅದಕ್ಕೆ ನಾನು ಹೊರಟೆ. ಅವಳ ಮನೆ ತಲುಪಿದ ಮೇಲೆ ಅವಳ ಮನೇನ ದೀಪದಿಂದ ಸಿಂಗರಿಸಿದ್ಲು. ಅವಳು ಮೆಟ್ಲಿಂದ ಇಳಿದು ಬರ್ತಾ ಇದ್ಲು. ನಾನು ಅವಳಿಗೆ ತೆಗೆದುಕೊಟ್ಟು ಹೊಸ ಸೀರೆನ ಹುಟ್ಟಿದ್ದಾಳೆ. ಅವಳ ಸೌಂದರ್ಯ ಅಂದಾನ ಹೆಚ್ಚಿದೆ. ಚಂದ್ರಂಗಿಂತ ಕಾಂತಿಯಿಂದ ಒಳಿತಾ ಇದ್ದಾಳೆ. ನಾನು ಅವಳನ್ನು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದೀನಿ. ಬಾಯಿ ಮುಚ್ಕೊ, ಸೊಳ್ಳೆ ಹೋಗತ್ತೆ ಅಂತ ರೇಗಿಸ್ತಾಳೆ. ಏನು ಇಷ್ಟು ಚೆನ್ನಾಗಿ ರೆಡಿಯಾಗಿದೆಯಾ? ನಾನು ಹುಡುಗ ಕೊಡ್ಸಿದ ಸೀರೆ, ನಾನು ಚೆನ್ನಾಗಿ ರೆಡಿ ಆಗಬಾರ್ದಾ? ಅವಳ ಮಾತು ನಂಗೆ ಅರ್ಥ ಆಯಿತು. ನಾನು ಅವಳ ಕೈನ ಹಿಡ್ಕೊಂಡು, ನೀನೇ ನನ್ನ ಹೆಂಡತಿ, ನನ್ನ ಬಾಳ ಸಂಗಾತಿ, ನಿನ್ನನ್ನು ಜೀವನ ಪರ್ಯಂತ ಕಣ್ಣು ರೆಪ್ಪೆಯಂತೆ ನೋಡ್ಕೋತೀನಿ. ನನಗೆ ಜೀವನದ ಸಂಗಾತಿ ದೊರೆತ ಖುಷಿ ಮತ್ತು ಮುಂದೆ ಮಾತಾಡ್ಬೋದಾದ ಅನ್ವೇಷಣೆಯನ್ನು ನೆನಪಿಸ್ಕೊಂಡು ಆವೀಗ ಹೇಳುತ್ತೆ.
ಅವಳು ಸ್ವರ್ಗನೇ ಧರೆಗಿಳಿಸಿದಾಳೆ. ಅದ್ರ ಜೊತೆ ಹೂ ಮಂಚನೂ ಸಿದ್ಧಪಡಿಸಿದಾಳೆ. ಅವಳು ಸಿದ್ಧಪಡಿಸಿ ಇರುವಾಗ ನಾನು ಹೇಗೆ ಬೇಡ ಅನ್ನಲಿ? ಮಲ್ಲಿಗೆ ಹೂವಿನ ಘಮ ಕೋಣೆ ತುಂಬ ತುಂಬಿದೆ. ನೋಡು, ನಾನು ಮಲ್ಲಿಗೆ ಹೂವಿನ ಥರ ನನ್ನನ್ನು ಹಾಗೆ ನೋಡ್ಕೋಬೇಕು. ಖಂಡಿತ ನಾನು ನಿನ್ನನ್ನು ಹಾಗೇ ನೋಡ್ಕೋತೀನಿ. ಮಲ್ಲಿಗೆ ಹೂವನ್ನು ನಿಧಾನಕ್ಕೆ ಬಿಡಿಸ್ದ ಹಾಗೆ ಹೂವನ್ನು ಬಿಡಿಸ್ದೆ. ಮಲ್ಲಿಗೆ ಹೂವಿನ ಬಿಳಿ ಬಣ್ಣ ನನ್ನ ಅಂದವನ್ನು ಇನ್ನಷ್ಟು ಹೆಚ್ಚಿಸಿತ್ತು. ಅರ್ಧ ಗಂಟೆ ಹೂವನ್ನು ಬಿಡಿಸಿದ. ಮತ್ತು ನನಗೆ ಸ್ವಲ್ಪ ನೋವಾಗದಂತೆ ನೋಡಿಕೊಂಡ. ಬೆಳಗಿನ ಜಾವದಷ್ಟೊತ್ತಿಗೆ ಹೂವು ಬಾಡೋಗಿತ್ತು. ನಿಶಕ್ತಿಯಿಂದ ಕೂಡಿದೆ. ನಾನು ಕೋಣೆಯಿಂದ ಆಚೆ ಬಂದು ಮೆಟ್ಟಿಲ ಬಳಿ ನಿಲ್ತೀನಿ. ಇನ್ನೇನು ಮನೆಯಿಂದ ಹೊರಡಬೇಕು? ಮನೆಯಲ್ಲಿರೋ ಫೋಟೋನ ನೋಡ್ತೀನಿ. ನಿದ್ರೆಗಣ್ಣಲ್ಲಿ ಇದ್ದಿದ್ದರಿಂದ ನಾನು ತಪ್ಪಾಗಿ ನೋಡ್ತಾ ಇದ್ದೀನಿ ಅಂದ್ಕೊಂಡು ಕಣ್ಣನ್ನು ಉಜ್ಜಿ ಮತ್ತೆ ನೋಡಿದೆ. ನಾನು ನೋಡ್ತಾ ಇರೋದು ಸರಿಯಾಗಿದೆ. ಹೌದು, ಆ ಫೋಟೋದಲ್ಲಿರೋದು ನನ್ನ ತಂದೆ. ನಾನು ಅವಳನ್ನೇ ಕೇಳಿದೆ, ಯಾರಿದು? ಇದೇ ನನ್ನ ಫ್ಯಾಮಿಲಿ, ನಾನು, ಅಪ್ಪ, ಅಮ್ಮ ಅಂತ ಖುಷಿಯಿಂದ ಹೇಳ್ತಿದ್ದಾಳೆ. ಮನಸ್ಸಲ್ಲಿ ಇದು ಹೇಗೆ ಸಾಧ್ಯ ಅನ್ನೋ ಗೊಂದಲ. ಆದರೆ ನಂತರ ತಿಳಿತು, ಇದು ನಮ್ಮ ತಂದೆಗಿರೋ ಇನ್ನೊಂದು ಸಂಸಾರ. ಮತ್ತು ಈ ಮಗಳು ಅವ್ರದ್ದೇನೆ. ನಾನು ನನ್ನ ತಂಗಿ ಸುಮಾಳದವಳ ಜೊತೆ ಹೂವನ್ನು ಬಿಡಿಸಿ ಎಣಿಸಿದ್ದೆ. ಮತ್ತು ಅವಳನ್ನು ಮದುವೆ ಆಗೋ ಕನಸನ್ನು ಹೊತ್ತಿದ್ದೆ. ಎಂಥ ಅಪಚಾರ ಆಯಿತು. ನಾನು ಇಂಥ ಕೆಲಸನ ಮಾಡಬಾರ್ದಾಗಿತ್ತು. ಆದರೆ ಇದು ನನಗೂ ಗೊತ್ತಿರಲಿಲ್ಲ. ನಾನೇನು ಮಾಡಲಿ? ನಾನು ನನ್ನ ಹುಡುಗಿನ ನಮ್ಮ ಮನೆಗೆ ಕರ್ಕೊಂಡು ಹೋದೆ. ಅಪ್ಪನಿಗೆ ಅವಳನ್ನು ನೋಡಿ ಶಾಕ್ ಆಯಿತು. ನಾನು ಅವಳಿಗೆ ಇದೇ ನಮ್ಮ ಫ್ಯಾಮಿಲಿ. ಅವಳಿಗೆ ಮನೆಯವ್ರನ್ನ ನೋಡಿ ಏನು ನಡೀತಾ ಇದೆ ಅಂತ ತಿಳಿತು. ನಮ್ಮಪ್ಪನ 2ನೇ ಸಂಸಾರದ ಗುಟ್ಟು ಬಾಯಿಲಿಗೆ ಬಂತು. ಆದರೆ ನಮ್ಮ ಗುಟ್ಟು ಆಚೆ ಬರಲಿಲ್ಲ. ನಮ್ಮ ಗುಟ್ಟು ನಮ್ಮಲ್ಲೇ ಉಳಿತು. ಯಾಕಂದರೆ ಈ ಸಂಬಂಧನ ಯಾರೂ ಒಪ್ಪೋದಿಲ್ಲ. ಆದರೆ ಒಂದೇ ಒಂದು ಬಾರಿ ನೋಡಿದ ಮಲ್ಲಿಗೆ ಹೂ ಬಿಡಿಸೋದು ಹೇಗೆ? ಅದರ ಸುವಾಸನೆಯನ್ನು ಮರೆಯೋದಾದರೂ ಹೇಗೆ? ಅದಕ್ಕೆ ಮನೆಯಲ್ಲಿದ್ದಾಗ ಯಾರೂ ಇಲ್ಲದ ಸಮಯದಲ್ಲಿ ರಾತ್ರಿ ಹೊತ್ತು ನಾನು ಮಲ್ಲಿಗೆ ಹೂವನ್ನು ನೋಡಿ ಆನಂದಿಸ್ತಾ ಇದ್ದೆ. ಅವಳಿಗೂ ಒಂದಿನ ಮದುವೆ ಆಯಿತು. ನಮ್ಮಿಬ್ಬರಿಗೂ ಬೇಜಾರಾದಾಗೆಲ್ಲ ನಾವು ಮಾತಾಡ್ಕೊಳ್ತಾ ಇರ್ತೀವಿ. ಹೌದು ಸ್ನೇಹಿತರೆ, ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದರಲ್ಲಿ ರಾಹುಲ್ನ ತಪ್ಪೇನೂ ಇಲ್ಲ. ಯಾಕಂದರೆ ಅವನಿಗೆ ತಿಳಿದಿರಲಿಲ್ಲ. ತಿಳಿದು ತಪ್ಪಾಗೋದಿಲ್ಲ. ಆದರೂ ಅವನು ಮದುವೆ ಆಗೋವರೆಗೂ ಕಾಯಬೇಕಾಗಿತ್ತು. ಆ ಥರದ ನಿರ್ಧಾರ ಅವನನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿತ್ತು. ಅವನ ಮನಸ್ಸನ್ನು ಹಿಂಡಿದೆ. ಆದರೆ ಜೀವನದ ಹೊಸ ಅವಕಾಶಗಳನ್ನು ನೀಡಿದೆ. ನಿಮಗೂ ನಿಮ್ಮ ಜೀವನದಲ್ಲಿ ದೊರೆಯುವ ಹೊಸ ಅವಕಾಶಗಳನ್ನು ಕಾಯಿರಿ ಮತ್ತು ಅದನ್ನು ಯಶಸ್ವಿಯಾಗಿ ಮಾಡಿಕೊಳ್ಳಿ. ಕಥೆಯ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಧನ್ಯವಾದಗಳು.